ಸಚಿವ ಸಂಪುಟ ರಚನೆ ಹೊತ್ತಿನಲ್ಲೇ ಸ್ಫೋಟಕ ಆಡಿಯೋ ರಿಲೀಸ್ ಆಗಿರೋದು. ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಜಮೀರ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇದೆ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ನಜೀರ್ ಕಿಕ್ಔಟ್ ಆಗಿದ್ರು. ಅಂದೇ ಜಮೀರ್ ವಿರುದ್ಧ ಪರೋಕ್ಷವಾಗಿ ಆರೋಪ ಕೇಳಿ ಬಂದಿತ್ತು. ಇದೀಗ ಆಡಿಯೋ ವೈರಲ್ ಆಗಿರೋದ್ರಿಂದ ಜಮೀರ್ಗೆ ಸಂಕಷ್ಟ ಎದುರಾಗಿದೆ. ಹೈಕಮಾಂಡ್ ಕ್ಲಾಸ್ಗೆ ಬೆದರಿದ್ರ ಜಮೀರ್ ಅಹಮದ್ ಖಾನ್. ಸಚಿವ ಸ್ಥಾನ ಕೈತಪ್ಪೋ ಆತಂಕದಲ್ಲಿದ್ದಾರೆ ಜಮೀರ್ ಅಹಮದ್ ಅವರು. ಸಿದ್ದು ಜೊತೆ ದೆಹಲಿಗೆ ತೆರಳಲು ರೆಡಿ ಆಗಿದ್ರು ಜಮೀರ್ ಅಹಮದ್ ಖಾನ್. ಬಟ್ ಯೂ ಟರ್ನ್ ಹೊಡೆದಿದ್ದಾರೆ. HAL ನಿಂದ ವಾಪಸ್ ಆಗಿರೋದು ಅವರು. ದೆಹಲಿಯಲ್ಲಿ ಹೈಕಮಾಂಡ್ ಕ್ಲಾಸ್ ತೆಗೆದುಕೊಳ್ಳೋ ಸಾಧ್ಯತೆ ಇತ್ತು. ಸೊ ಹಾಗಾಗಿ ಕೊನೆ ಕ್ಷಣದಲ್ಲಿ ದೆಹಲಿ ಟ್ರಿಪ್ ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ ಬಂದಿದ್ದಾರೆ ಬೇಡ ಅಂತ. ಸಿದ್ದರಾಮಯ್ಯ ಬಳಿ ಮಾತನಾಡಿ HAL ನಿಂದ ಜಮೀರ್ ವಾಪಸ್ ಆಗಿರೋದು. ಅಂದರೆ ಭಾಳ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇರುವಂಥ ಬೆಳವಣಿಗೆ ಇದು. ಈ ಸಂದರ್ಭದಲ್ಲಿ ಅದರಲ್ಲೂ ಹೊಸ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ, ಸಂಪುಟ ರಚನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಷಡ್ಯಂತ್ರ ನಡೀತಾ ಅಸಲಿಗೆ, ಅಥವಾ ಅವರೇ ಮಾತನಾಡಿರುವಂಥ ಆಡಿಯೋನ ಅದು ಗೊತ್ತಿಲ್ಲ. ಅದು ಒಂದು ಕ್ಲಾರಿಟಿ ಸಿಗಬೇಕಾಗಿದೆ. ಬಟ್ ಜಮೀರ್ ಅವ್ರು ಹೇಳ್ತಾ ಇರೋದು ನಂದಲ್ಲ ಆಡಿಯೋ ಅಂತ ಹೇಳಿ. ಹಾಗಾಗಿನೇ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕಾಗಿದೆ. ಮತ್ತು ಇನ್ನೊಂದೇನು, ಇವತ್ತು ದೆಹಲಿಗೆ ಹೋಗಬೇಕಾಗಿತ್ತು ಜಮೀರ್ ಅಹಮದ್ ಖಾನ್ ಅವರು. ಸಿದ್ದರಾಮಯ್ಯನವ್ರ ಜೊತೆಗೆ ಇಲ್ಲಿಂದ HAL ವರೆಗೂ ಹೋಗಿದ್ರು. ಮನೆಯಿಂದ HAL ವರೆಗೂ ಹೋಗಿದ್ದಾರೆ. ಹೋಗಿ ಅಲ್ಲಿಂದ ವಾಪಸ್ ಬಂದಿರೋದು ಜಮೀರ್ ಅಹಮದ್ ಖಾನ್. ಅಂದರೆ ಈಗ ಆಡಿಯೋ ವೈರಲ್ ಆಗಿರುವಂಥ ಹಿನ್ನೆಲೆಯಲ್ಲಿ ನೀನು ಬರೋದು ಸರಿ ಅಲ್ಲ, ಹೈಕಮಾಂಡ್ನವರು ಸಿಟ್ಟಾಗಿರ್ತಾರೆ ಅಂತ ಹೇಳಿ ಏನಾದರೂ ಸಿದ್ದರಾಮಯ್ಯನವರೇ ಜಮೀರ್ ಅಹಮದ್ ಖಾನ್ ಅವ್ರನ್ನ ವಾಪಸ್ ಕಳಿಸಿದ್ರಾ? ಅಥವಾ ಈಗ ಜಮೀರ್ ಅವರು ಈ ರೀತಿಯಾಗಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನೋದು ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ, ಹೈಕಮಾಂಡ್ ಗಮನಕ್ಕೂ ಹೋಗಿರುತ್ತೆ. ಅಂಥವ್ರನ್ನ ನನ್ನ ಜೊತೆ ಕರ್ಕೊಂಡು ಹೋದರೆ ನನಗೂ ಕೆಟ್ಟ ಹೆಸರು ಅಂತ ಏನಾದರೂ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಅವರನ್ನು ಬಿಟ್ಟು ಹೋದ್ರಾ? ಗೊತ್ತಿಲ್ಲ. ಬಟ್ HAL ವರೆಗೂ ಹೋಗಿ ಜಮೀರ್ ಅಹಮದ್ ಖಾನ್ ವಾಪಸ್ ಬಂದಿರೋದಂತೂ ಸತ್ಯ. ಹೋಗ್ಬೋದಾಗಿತ್ತಲ್ಲ ಇಷ್ಟು ದಿನಗಳ ಕಾಲ. ಯಾವಾಗ ಸಿದ್ದರಾಮಯ್ಯನವ್ರ ದೆಹಲಿಗೆ ಹೋದ್ರು ಕೂಡ ಅವ್ರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಹೋಗ್ತಾನೆ ಇದ್ರು. ಫಸ್ಟ್ ಟೈಮ್ ಅವರು HALಗೆ ಹೋಗಿ ವಾಪಸ್ ಬಂದಿದ್ದಾರೆ, ವಿಮಾನ ನಿಲ್ದಾಣಕ್ಕೂ ವಾಪಸ್ ಬಂದಿದ್ದಾರೆ. ಯಾಕೆ ಹೆದರಿ ಬಿಟ್ರೆ? ಹಾಗಾದ್ರೆ